ಸ್ನೇಹಿತರೆ, ನನ್ನ ಕೈಯಲ್ಲಿ ಇವತ್ತು ನೀವು ಎಲ್ಲರೂ ಪ್ರತಿಯೊಬ್ಬರ ಮನೆಯ ಅಡುಗೆ ಮನೆಯಲ್ಲೂ ಅಡುಗೆಗೆ ಬಳಸುವ ಒಂದು ಪದಾರ್ಥವಾದ ಆನಿಯನ್ ಅಥವಾ ಈರುಳ್ಳಿ ಇವತ್ತು ನನ್ನ ಕೈಯಲ್ಲಿದೆ. ಇದನ್ನ ಇವತ್ತು ನಾನು ಹೇಳಿದ ರೀತಿಯಲ್ಲಿ ನೀವು ಕೇವಲ 1 ವಾರ ಅಂದ್ರೆ 7 ದಿನ ನಾನು ಹೇಳಿದ ರೀತಿ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ನೀವು ಬಳಸಿ ನೋಡಿ. 1 ವಾರ ಅಂದ್ರೆ 7 ದಿನದಲ್ಲಿ ನೀವು 5 kg ವರೆಗೂ ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಮಿಂದ ಕಡಿಮೆ ಮಾಡ್ಕೊಳ್ಳಕ್ಕೆ ಆಗದೆ ಇರುವಂತ ನಿಮ್ಮ ದೇಹದ ಬೊಜ್ಜನ್ನ, ನಿಮ್ಮ ದೇಹದ ತೂಕವನ್ನ 5 kg ವರೆಗೂ ಕಡಿಮೆ ಮಾಡುವಂತ ಶಕ್ತಿ ಈ ಒಂದು ಈರುಳ್ಳಿಗಿದೆ. ನೀವಿವಾಗ ಅನ್ಕೊಳ್ಬಹುದು, ನಾವು ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ನಾನಾ ರೀತಿಯಲ್ಲಿ ಕಷ್ಟ ಪಡ್ತಾ ಇದೀವಿ. ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಈರುಳ್ಳಿ ಇಲ್ಲದೆ ನಾವು ಅಡುಗೆಯನ್ನ ಮಾಡಲ್ಲ. ಈರುಳ್ಳಿಯನ್ನ ನಾವು ದಿನನಿತ್ಯ ಸೇವನೆ ಮಾಡ್ತಾ ಇದೀವಿ. ಆದ್ರೂ ನಮ್ಮಿಂದ ಕಡಿಮೆ ಮಾಡ್ಕೊಳಕ್ಕೆ ಆಗದೆ ಇರುವಂತ ತೂಕದ ಸಮಸ್ಯೆ, ಬೊಜ್ಜನ್ನ ನೀವಿವತ್ತು ಒಂದು ಈರುಳ್ಳಿಯಿಂದ 5 kg ವರೆಗೆ 7 ದಿನದಲ್ಲಿ ಕರಗಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇದು ನಂಬಬಹುದಾ? ಇದು ನಂಬೋದಕ್ಕೆ ಸಾಧ್ಯನಾ? ಇದು ನಡೆಯುತ್ತಾ? ಇದು ನಿಜನಾ ಅನ್ನೋ ಒಂದು ಕ್ವಶನ್ ನೀವು ಕೇಳ್ಬೋದು. ಖಂಡಿತ ನಿಜ. ಯಾಕೆ ಅಂತ ಕೇಳಿ, ಈರುಳ್ಳಿ ಅನ್ನೋದು ನಮ್ಗೆ ಗೊತ್ತಿರುವ ಹಾಗೆ ನಾವು ಅಡುಗೆಗೆ ಬಳಸುವ ಒಂದು ಪದಾರ್ಥ. ಅಡುಗೆಯ ರುಚಿ ಹೆಚ್ಚಿಸೋದಕ್ಕೆ ಇದನ್ನ ಬಳಸ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದ್ರೆ ಯಾವುದೇ ಆಹಾರ ಪದಾರ್ಥವಾಗ್ಲಿ ಬರೀ ಅಡುಗೆಗೆ ಮಾತ್ರ ಸೀಮಿತ ಅಂತ ನಾವು ಅನ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಅದರ ಬಳಕೆಯನ್ನ ನಾವು ತಿಳ್ಕೊಳ್ಬೇಕು. ಯಾವುದೇ ಆಹಾರ ಪದಾರ್ಥ ಆಗ್ಲಿ ಅದರ ಬಳಸುವ ರೀತಿಯನ್ನ ನಾವು ತಿಳ್ಕೊಂಡ್ರೆ ಸಾಕು. ಅದು ಯಾವ ಆರೋಗ್ಯ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಶಕ್ತಿ ಅದಕ್ಕೆ ಇದೆ ಅನ್ನೋದನ್ನ ತಿಳ್ಕೊಂಡ್ರೆ, ಆ ಆರೋಗ್ಯ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಅದನ್ನ ಯಾವ ರೀತಿಯಾಗಿ ಬಳಸಿದ್ರೆ ಅದು ಪರಿಹಾರ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಸಾಕು. ಅದರ ಒಂದು ಉಪಯೋಗ ಅನ್ನೋದು ನಮಗೆ ತಿಳಿಯುತ್ತೆ. ಹಾಗೆ ಅದೇ ರೀತಿ ಈರುಳ್ಳಿ ಬರೀ ಅಡುಗೆಗೆ ಮಾತ್ರ ಸೀಮಿತ ಅಲ್ಲ, ಅಡುಗೆ ರುಚಿ ಹೆಚ್ಚಿಸೋದಕ್ಕೆ ಮಾತ್ರ ಅಲ್ಲ. ಇದನ್ನ ಯಾವ ರೀತಿ ಬಳಸಿದ್ರೆ ನಮ್ಮ ತೂಕದ ಸಮಸ್ಯೆಯಿಂದ, ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಖಂಡಿತ ನೀವು ಇದನ್ನ ಇನ್ಯಾವತ್ತೂ ಬಿಡಲ್ಲ. ಅಷ್ಟೊಂದು ಎಫೆಕ್ಟಿವ್ ಆಗಿ, ಅಷ್ಟೊಂದು ಬೇಗ ಅಂತ ನಮ್ಗೆ 100ಗೆ 100% ಅಷ್ಟು ರಿಸಲ್ಟ್ ಕೊಡುವಷ್ಟು ಶಕ್ತಿ ಈ ಈರುಳ್ಳಿಯಲ್ಲಿದೆ. ಅದು ಬೊಜ್ಜನ್ನ ಕರಗಿಸೋದಕ್ಕೆ, ಕೊಬ್ಬನ್ನ ಸುಡೋ ಪ್ರಕ್ರಿಯೆಗೆ ಈ ಒಂದು ಈರುಳ್ಳಿ ಅನ್ನೋದು ಸಹಾಯ ಮಾಡುತ್ತೆ. ಹಾಗಿದ್ರೆ ನಮ್ಮ ಆಹಾರದಲ್ಲಿ ಯಾವ ರೀತಿ ಬಳಸಬೇಕು? ಅದು ವಾರದಲ್ಲಿ 5 kg ವರೆಗೂ ತೂಕವನ್ನ ಕಡಿಮೆ ಮಾಡುವಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯಾರಿಗ್ ತಾನೇ ಇದನ್ನ ಬಳಸ್ಬೇಕು ಅನ್ಸಲ್ಲ ಅಲ್ವಾ? ಖಂಡಿತ ಅದನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಆನಿಯನ್ ಅಥವಾ ಈರುಳ್ಳಿಯಲ್ಲಿ 3 ಬಗೆಯ ಈರುಳ್ಳಿ ನಾವು ಕಾಣಬಹುದು. 3 ಟೈಪ್ಸ್ ಆಫ್ ಆನಿಯನ್. ಅದರಲ್ಲಿ ನಮ್ಗೆ ಕಾಮನ್ ಆಗಿ ರೀಸನಬಲಿ ಸಿಗುವಂತದ್ದು ಯಾವಾಗ್ಲೂ ಎಲ್ಲ ಸೀಸನ್ ಅಲ್ಲೂ ರೆಡ್ ಆನಿಯನ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ನೋಡ್ತಾ ಇರುವಂತದ್ದು. ಇನ್ನು 2 ಟೈಪ್ಸ್ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಸ್ಪ್ರಿಂಗ್ ಆನಿಯನ್, ವೈಟ್ ಆನಿಯನ್. ಇದು ನಮ್ಗೆ ಸೀಸನ್ ಅಲ್ಲಿ ಒಕೇಶನಲಿ ಅವಾಗವಾಗ ಸಿಗುತ್ತೆ. ಆದ್ರೆ ನಾವು ಈ ರೆಡ್ ಆನಿಯನ್ ಅನ್ನೇ ಬಳಸ್ಬೋದು ನಮ್ಮ ವೆಯ್ಟ್ ಲಾಸಿಗೆ. ಈ ಒಂದು ಆನಿಯನ್ ಅನ್ನ ನಾವು ಯಾವ ರೀತಿ ಬಳಸೋದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಆನಿಯನ್ ಅನ್ನ ನಾವು ಬಳಸೋದ್ರಿಂದ ಇದರಲ್ಲಿ ನಮಗೆ ಒಂದು ಕ್ವೆರ್ಸೆಟಿನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ, ಒಂದು ಅಂಶ ಇರುತ್ತೆ. ಇದನ್ನ ನಾವು ಉತ್ಕರ್ಷಣ ನಿರೋಧಕ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಈ ಒಂದು ಈರುಳ್ಳಿಯಲ್ಲಿರುವ ಕ್ವೆರ್ಸೆಟಿನ್ ಒಂದು ಅಂಶ ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯ ವೇಗವನ್ನ ಹೆಚ್ಚು ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಫಂಕ್ಷನ್ ನ ಬೂಸ್ಟ್ ಮಾಡುತ್ತೆ, ಅದನ್ನ ವೇಗವಾಗಿ ನಡೆಯುವ ಹಾಗೆ ಮಾಡುತ್ತೆ. ಇದರಿಂದಾಗಿ ಆ ಕ್ರಿಯೆ ವೇಗವಾಗಿ ನಡೆಯುವಾಗ ನಮ್ಮ ದೇಹದಲ್ಲಿ ಹೆಚ್ಚು ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಆ ಕ್ವೆರ್ಸೆಟಿನ್ ಅನ್ನೋ ಒಂದು ಅಂಶ ಸಹಾಯ ಮಾಡುತ್ತೆ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ನಾವು ನಮ್ಮ ದೇಹಕ್ಕೆ ಕೊಡುವ ಕ್ಯಾಲೋರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿ ಬರ್ನ್ ಮಾಡಿದ್ರೇನೆ ನಾವು ನಮ್ಮ ತೂಕವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಯಾವಾಗ ನಾವು ಕಡಿಮೆ ಕ್ಯಾಲೋರಿ ಬರ್ನ್ ಮಾಡ್ತೀವಿ, ಹೆಚ್ಚು ಕ್ಯಾಲೋರಿಯನ್ನ ತೆಗೆದುಕೊಳ್ತೀವಿ, ಅವಾಗ ನಮ್ಮ ತೂಕ ಅನ್ನೋದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಹೆಚ್ಚು ಕ್ಯಾಲೋರಿಯನ್ನ ಬರ್ನ್ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ಅಂಶ ಅನ್ನೋದು ನಮಗೆ ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುವಂತದ್ದು ಈ ಒಂದು
ಆನಿಯನ್ ಅಥವಾ ಈರುಳ್ಳಿಯಲ್ಲಿ. ಹಾಗೆ ಹೆಚ್ಚಿನ ಪ್ರಮಾಣದ ಫೈಬರ್ ಅಂಶ ಅನ್ನೋದು ಇದೆ, ಅಂದ್ರೆ ನಾರಿನಾಂಶ ಅನ್ನೋದು ಇದೆ. ಈ ಒಂದು ನಾರಿನಾಂಶ ನಮ್ಮ ದೇಹಕ್ಕೆ ಸಿಕ್ಕಾಗ ಇದು ನಮ್ಗೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ. ಅವಾಗವಾಗ ತಿನ್ಬೇಕು ಅನ್ನೋ ಒಂದು ಆಸೆಯಿಂದ ದೂರ ಇರುವ ಹಾಗೆ ಮಾಡುತ್ತೆ. ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ದೂರ ಇರೋದಕ್ಕೆ ಸಹಾಯ ಮಾಡುತ್ತೆ. ಅನಾರೋಗ್ಯಕರ ಆಹಾರ ಪದ್ಧತಿ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಆಹಾರಗಳು, ಮೈದಾ ಫುಡ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಈ ತರ ಒಂದು ಅನಾರೋಗ್ಯಕರ ಆಹಾರಗಳು ಅಂತ ಏನ್ ಹೇಳ್ತೀವಿ, ಇವುಗಳ ತಿನ್ಬೇಕು, ಇವುಗಳನ್ನ ಅವಾಗವಾಗ ತಿನ್ಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಇದರ ಫೈಬರ್ ಅಂಶ ಅನ್ನೋದು ನಮ್ಗೆ ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ಇದು ನಮ್ಮ ಜೀರ್ಣಕ್ರಿಯೆ, ಡೈಜೆಷನ್ ಸಿಸ್ಟಮ್ ಅನ್ನ ಚೆನ್ನಾಗಿ ನಡೆಯುವಾಗೆ ಮಾಡುತ್ತೆ, ಅದನ್ನ ಸುಧಾರಿಸುತ್ತೆ. ಅದರ ಜೊತೆಯಲ್ಲಿ ಇವಾಗ ಎಲ್ಲರೂ ಎದುರಿಸ್ತಾ ಇರುವಂತಹ ಡಯಾಬಿಟಿಸ್ ಏನಿದೆ, ಮಧುಮೇಹ ಅಂತ ಏನ್ ಹೇಳಿ ಕರಿತೀವಿ, ಇದು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಆನಿಯನ್ ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಹೆಚ್ಚಿಸುತ್ತೆ. ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಹಾರ್ಮೋನ್ ಅನ್ನ ಒಂದು ಸೆನ್ಸಿಟಿವಿಟಿನ ಹೆಚ್ಚು ಮಾಡೋದಕ್ಕೆ ಈ ಒಂದು ಆನಿಯನ್ ಅಥವಾ ಈರುಳ್ಳಿ ಅನ್ನೋದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಈರುಳ್ಳಿ ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡುವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಈ ಈರುಳ್ಳಿಯನ್ನ ಯಾವ ರೀತಿ ನಮ್ಮ ಆಹಾರದಲ್ಲಿ ತೆಗೆದುಕೊಳ್ಬೇಕು ಅದನ್ನ ತಿಳ್ಕೊಂಡ್ ಬರೋಣ. ಈ ಒಂದು ಆನಿಯನ್ ಅಥವಾ ಈರುಳ್ಳಿಯನ್ನ ನಾವು ದಿನನಿತ್ಯ ಆಹಾರದಲ್ಲಿ ಯಾವ ರೀತಿ ಬಳಸಿದ್ರೆ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು, ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು, ಬೊಜ್ಜನ್ನ ಕರಗಿಸ್ಕೊಳ್ಬಹುದು ಅಂತ ನೋಡೋದಾದ್ರೆ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಆಗಿರುವಂತಹ ರೆಡ್ ಆನಿಯನ್ ಅನ್ನ ತೆಗೆದುಕೊಂಡಿದ್ದೀನಿ. ನಿಮಗೆ ಸಿಕ್ಕರೆ ವೈಟ್ ಆನಿಯನ್ ಇದ್ರೆ ಅದನ್ನು ಕೂಡ ಬಳಸ್ಬೋದು, ಆದ್ರೆ ರೆಡ್ ಆನಿಯನ್ನೇ ಜಾಸ್ತಿಯಾಗಿ ಸಿಗೋದ್ರಿಂದ ಇದನ್ನೇ ಬಳಸ್ತಾ ಇದ್ದೀನಿ. ಆನಂತರ ಇದನ್ನ ಅದರ ಮೇಲ್ಭಾಗದಲ್ಲಿರುವ ಸಿಪ್ಪೆಯನ್ನ ತೆಗೆದು ಚೆನ್ನಾಗಿ ತೊಳೆದು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸೈಡ್ ಇದನ್ನ ತೆಗೆದುಕೊಳ್ಬೇಕು. ಆನಂತರ ನಿಮ್ಗೆ ನೀವು ಸಲಾಡ್ ಅಲ್ಲಿ ಯಾವ ರೀತಿಯಾಗಿ ಬಳಸ್ತೀರಾ ಅದೇ ರೀತಿಯಾಗಿ ಕಟ್ ಮಾಡುವಂಥದ್ದು. ನಾನಿಲ್ಲಿ ಉದ್ದ ಸೈಜ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಚಿಕ್ಕ ಸೈಜ್ ಆಗಿ ಬೇಕಿದ್ರು ಕೂಡ ಕಟ್ ಮಾಡ್ಕೊಳ್ಬಹುದು. ಆನಂತರ ಇದನ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಅದಕ್ಕೆ ನಾನು ಮನೆಯಲ್ಲೇ ತಯಾರು ಮಾಡಿರುವಂತಹ ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ. ಆದಷ್ಟು ಹೋಮ್ ಮೇಡ್ ಆಗಿರೋ ಪೌಡರ್ನ ಯೂಸ್ ಮಾಡಿ, ಪ್ಯಾಕೆಟ್ಸ್ ಅಷ್ಟೊಂದು ನಮ್ಗೆ ಆರ್ಗ್ಯಾನಿಕ್ ಆಗಿ ಸಿಗಲ್ಲ. ಹಾಗಾಗಿ ಆನಂತರ ಇದನ್ನ ಚೆನ್ನಾಗಿ ಆ ಈರುಳ್ಳಿಯೊಂದಿಗೆ ಮಿಕ್ಸ್ ಮಾಡಿ ಇದನ್ನ ನಿಮ್ಮ ಊಟದ ಜೊತೆ ದಿನನಿತ್ಯ ಸೇವಿಸೋದ್ರಿಂದ ಇದು ನಮ್ಮ ತೂಕದ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಈ ಒಂದು ಈರುಳ್ಳಿಯನ್ನ ನಾನು ಚೆನ್ನಾಗಿ ಕಟ್ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಅನ್ನ ಸೇರಿಸಿ ಒಂದು ಸಲಾಡ್ ರೂಪದಲ್ಲಿ ರೆಡಿ ಮಾಡಿದ್ದೀನಿ. ಇದನ್ನ ನೀವು ಇದೇ ರೀತಿಯಾಗಿ ಒಂದು ಸಲಾಡ್ ರೂಪದಲ್ಲಿ ಪ್ರಿಪೇರ್ ಮಾಡಿಕೊಂಡು ದಿನನಿತ್ಯ ನಿಮ್ಮ ಊಟದ ಜೊತೆ ಇದನ್ನ ತಿನ್ಬೇಕು. ಊಟದ ಮಧ್ಯ ಮಧ್ಯ ಒಂದು ಸಲಾಡ್ ರೂಪದಲ್ಲಿ ಇದನ್ನ ತಿನ್ನುವಂಥದ್ದು. ಬೆಳಿಗ್ಗೆ ಮಧ್ಯಾಹ್ನ ದಿನಕ್ಕೆ ಒಂದು ಈರುಳ್ಳಿ ಸಾಕು. ಹೀಗೆ ನೀವು ತಿಂತಾ ಬರೋದ್ರಿಂದ ಕೇವಲ ಒಂದು ವಾರ ಇದನ್ನ ಟ್ರೈ ಮಾಡಿ ನೋಡೋದಕ್ಕೆ ಗೊತ್ತಾಗುತ್ತೆ. ಒಂದು ವಾರ ಹೀಗೆ ನಿಮ್ಮ ಊಟದಲ್ಲಿ ಈ ತರ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡು ತಿಂದು ನೋಡಿ. ಇದರಿಂದಾಗಿ ಇದು ನಮ್ಗೆ ಊಟ ಮಾಡುವಾಗ ನಾವು ಇದನ್ನ ಬಳಸೋದ್ರಿಂದ ಬೇಗ ಹೊಟ್ಟೆ ತುಂಬಿದ ಅನುಭವನ ಕೊಡುತ್ತೆ. ನಾವು ಜಾಸ್ತಿಯಾಗಿ ತಿನ್ನೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಈರುಳ್ಳಿ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿರುವ ಕ್ವೆರ್ಸೆಟಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ನಾವು ತೆಗೆದುಕೊಂಡುವ ಕ್ಯಾಲೋರಿಯ ಬರ್ನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಮುಂಚೆ ಹೇಳ್ದಂಗೆ ಕ್ಯಾಲೋರಿ ಬರ್ನ್ ಮಾಡೋದಕ್ಕೆ ಆ ಒಂದು ಅಂಶ ನಮ್ಮ ದೇಹದಲ್ಲಿ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಗೆ ಅನಾರೋಗ್ಯಕರ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನೋದನ್ನ ಕಡಿಮೆ ಮಾಡುತ್ತೆ. ಅನ್ಹೆಲ್ದಿ ಸ್ನ್ಯಾಕಿಂಗ್ಸ್ ಅನ್ನ ಕಡಿಮೆ ಮಾಡುತ್ತೆ. ಹೆಚ್ಚು ತಿನ್ಬೇಕು, ಹೆಚ್ಚು ಕ್ಯಾಲೋರಿ ಇಂಟೇಕ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಈ ಈರುಳ್ಳಿ ನಾವು ತಿನ್ನೋದ್ರಿಂದ, ಇದನ್ನ ನಮ್ಮ ಊಟದ ಮಧ್ಯದಲ್ಲಿ ಬಳಸೋದ್ರಿಂದ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಹೇಳಿದ್ದು ದಿನನಿತ್ಯ ನಮ್ಮ ಆಹಾರದಲ್ಲಿ ಈ ರೀತಿಯಾಗಿ ಈರುಳ್ಳಿಯನ್ನ ಬಳಸಿದ್ರೆ ನಾವು ನಮ್ಮ ತೂಕವನ್ನ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ. ಅದ್ರ ಜೊತೆಲಿ ನಾವು ಹಾಕಿರುವ ಪೆಪ್ಪರ್ ಕೂಡ ಅಷ್ಟೇ, ಇದು ಕೂಡ ನಮ್ಮ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಇವೆರಡರ ಕಾಂಬಿನೇಷನ್ ಅನ್ನೋದು ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬಾ ಬೇಗ ಅಂತ ರಿಸಲ್ಟ್ ಕೊಡುವಂಥದ್ದು. ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿಯಾಗಿ ನ್ಯಾಚುರಲಿ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಒಂದು ಆನಿಯನ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಕೂಡ ಒಂದು ವಾರ ಇದನ್ನ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ವೆಯ್ಟ್ ಅಲ್ಲಿ ಆಗುವ ಬದಲಾವಣೆನ ನೀವೇ ಬಿಲೀವ್ ಮಾಡಲ್ಲ. ಅಷ್ಟು ಬೇಗ 100ಗೆ 100% ರಿಸಲ್ಟ್ ಕೊಡುವಂಥದ್ದು ಈ ಒಂದು ಆನಿಯನ್ ರೆಮಿಡಿ ಅನ್ನೋಂಥದ್ದು. ಇದರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ವೆಯ್ಟ್ ಲಾಸ್ಗೆ ಅನ್ನೋ ರೆಮಿಡಿಯನ್ನ ಮಾಡ್ತಾರೆ. ಆದ್ರೆ ಇದು ಒಂದು ಸಿಂಪಲ್ ಅಂಡ್ ಎಫೆಕ್ಟಿವ್ ಆಗಿರೋ ರೆಮಿಡಿ ಅಂತ ಹೇಳ್ತೀನಿ ವೆಯ್ಟ್ ಲಾಸ್ ಮಾಡೋರಿಗೆ. ಎಲ್ಲರೂ ನಾವು ನಾನ್ ವೆಜ್ ತಿನ್ನುವಾಗ ಎಲ್ಲ ಸೌತೆಕಾಯಿ, ಈರುಳ್ಳಿ ಎಲ್ಲ ತಿಂದಿರ್ತೀವಿ. ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ದಿನನಿತ್ಯ ಬಳಸೋದು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡವರು ದಿನನಿತ್ಯ ಇದನ್ನ ಬಳಸೋದ್ರಿಂದ
ಈ ರೀತಿಯಾಗಿ ಬಳಸೋದ್ರಿಂದ ತುಂಬಾ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ಊಟದ ಟೈಮ್ ಅಲ್ಲಿ ಮಾತ್ರ ತಿನ್ಬೇಕು ಅಂತ ಏನಿಲ್ಲ, ನಿಮ್ಗೆ ಟೈಮ್ ಸಿಕ್ಕಾಗ ಒಂದು ಹೆಲ್ದಿ ಸ್ನಾಕ್ಸ್ ರೂಪದಲ್ಲಿ ಕೂಡ ಇದನ್ನ ತಿನ್ಬೋದು ಅವಾಗ ಅವಾಗ. ಸೂಪರ್ ಆಗಿದೆ. ಹಾಗೆ ಇದು ನಮ್ಮ ಹಲ್ಲಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇದನ್ನ ಜಗಿದು ತಿನ್ನೋದ್ರಿಂದ. ಹಾಗೆ ಈ ಸೀಸನ್ ಅಲ್ಲಿ ಬರುವಂತ ಕಾಫ್ ಕೋಲ್ಡ್ಗೂ ಕೂಡ ತುಂಬಾನೇ ಒಳ್ಳೇದು. ಚಿಕ್ಕ ಮಕ್ಕಳಲ್ಲಿ ಕೆಮ್ಮು, ಒಣ ಕೆಮ್ಮು ಇದ್ರೂ ಕೂಡ ಇದನ್ನ ಈರುಳ್ಳಿಯನ್ನ ತಿನ್ನಿಸೋದ್ರಿಂದ, ಈರುಳ್ಳಿ ರಸವನ್ನ ಕುಡಿಯೋದ್ರಿಂದ ಬೇಗ ಅಂತ ಕಡಿಮೆ ಆಗುತ್ತೆ. ಹೀಗೆ ಅನೇಕ ಬೇರೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಈ ಈರುಳ್ಳಿ, ಹಸಿ ಈರುಳ್ಳಿಯನ್ನ ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇದ್ದೀರಾ, ಖಂಡಿತ ಈ ರೆಮಿಡಿನ ಟ್ರೈ ಮಾಡಿ. ತುಂಬಾನೇ ಸಿಂಪಲ್, ಟೇಸ್ಟಿ, ಎಫೆಕ್ಟಿವ್ ಆಗಿರುವ ರೆಮಿಡಿ, ಒನ್ ಆಫ್ ದಿ ಆನಿಯನ್ ರೆಮಿಡಿ. ಸೊ ಇವತ್ತಿನ ಈ ಆನಿಯನ್ ರೆಮಿಡಿ ನಿಮ್ಗೆ ಗೊತ್ತಾಗಿದೆ, ಹೇಗೆ ಬಳಸಬೇಕು ಅನ್ನೋದು ತಿಳ್ಕೊಂಡ್ರಿ ಅಂತ ಅನ್ಕೊಂಡಿದೀನಿ. ಸೊ ಖಂಡಿತ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ಖಂಡಿತ ಇದರಿಂದ ನಿಮ್ಗೆ ಬೆನಿಫಿಟ್ ಅನ್ನೋದು ಸಿಗುತ್ತೆ. ಹಾಗೆ ಇದನ್ನ ಬಳಸಿ ನಿಮ್ಗೆ 1 ವಾರದಲ್ಲಿ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆದ್ರಿ ಅನ್ನೋದನ್ನ ನನ್ನ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಇನ್ನು ಹೆಚ್ಚಿನದಾಗಿ, ಇನ್ನು ಹೆಚ್ಚು ಬೇಗ ಅಂತ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಇದ್ರ ಜೊತೆಯಲ್ಲಿ ಒಂದು ಬ್ಯಾಲೆನ್ಸ್ ಡಯಟ್ ಅನ್ನ ಫಾಲೋ ಮಾಡಿ, ಹೆಚ್ಚಿನದಾಗಿ ನೀರನ್ನ ಕುಡಿರಿ. ಹಾಗೆ ನಿಮ್ಮ ದೇಹಕ್ಕೆ ಒಂದು 30 ನಿಮಿಷಗಳ ಕಾಲ ಒಂದು ವರ್ಕೌಟ್ ಅನ್ನ ಮಾಡಬೇಕಾದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಪಕ್ಕ 100ಗೆ 100% ಸಿಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಆನಿಯನ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಅನ್ಸಿದೆ ಅಂತ ಅನ್ಕೊಂಡಿದೀನಿ. ಖಂಡಿತ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ಮತ್ತೆ ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.